ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಸುರ್ಬಿ, ಏನಂದ್ರೆ ಕಳೆದ 2 ದಿನಗಳಿಂದ ಕೂಡ ನಾವು ನೋಡ್ತಾ ಇದೀವಿ. ಮೊನ್ನೆ ಬೀದರ್ನಲ್ಲಿ ಒಂದು ಬ್ಯಾಂಕ್ ನ ಲೂಟಿ ಮಾಡಿದ್ರು. ಅಂದ್ರೆ ATM ಗಾಡಿಯಲ್ಲಿ ಇದ್ದಂತ ಹಣವನ್ನ ನಿನ್ನೆ ಮಂಗಳೂರಿನಲ್ಲಿ 12 ಕೋಟಿಯಷ್ಟು ಹಣವನ್ನ ಲೂಟಿ ಮಾಡಿದ್ರು. ಮತ್ತೆ ಇತ್ತೀಚೆಗಷ್ಟೇ ಚಾಮರಾಜಪೇಟೆಯಲ್ಲೂ ಕೂಡ ಹಸುವಿನ ಮೇಲೆ ಒಂದ್ ರೀತಿಯಾದಂತಹ ಒಂದು ಪ್ರಕರಣವನ್ನು ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ನೋಡಿದ್ವಿ. ಹೀಗೆ ಸಾಕಷ್ಟು ಪ್ರಕರಣಗಳು ಕೂಡ ಈಗಾಗಲೇ ವರದಿ ಆಗ್ತಾ ಇರುವಂತದ್ದು. ಹೀಗಾಗಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದ್ ರೀತಿ ಸವಾಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಪೊಲೀಸು ನಿಜಕ್ಕೂ ಕೂಡ ಸಾಮರ್ಥ್ಯರಿದ್ದಾರೆ, ಅವರು ಕೂಡ ಬಲಶಾಲಿಗಳಿದ್ದಾರೆ, ಅವರೆಲ್ಲರೂ ಕೂಡ ಮಾಡೋಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಫ್ರೀ ಹ್ಯಾಂಡ್ ಬಿಡ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಈಗಾಗಲೇ ವ್ಯಕ್ತವಾಗ್ತಿರುವಂತದ್ದು. ಇದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ಅಷ್ಟೇ ಒಬ್ರು ACP ಏನಿದ್ದಾರೆ ಐಶ್ವರ್ಯಗೌಡ ಕೇಸಲ್ಲಿ ಅವರನ್ನ ಟ್ರಾನ್ಸ್ಫರ್ ಅನ್ನ ಮಾಡಿದ್ರು, ಭರತ್ ರೆಡ್ಡಿ ಅವರನ್ನ. ಆ ನಂತರ ಸಾಕಷ್ಟು ವರದಿಗಳಾಗಿತ್ತು, ಮಾಧ್ಯಮದಲ್ಲಿ ಬಂದಿತ್ತು. ಹೀಗಾಗಿ ಮತ್ತೆ ಆ ವರದಿಯನ್ನ ಕ್ಯಾನ್ಸಲ್ ಮಾಡಿ ಅದೇ ಪೋಸ್ಟ್ಗೆ ಮತ್ತೆ ಬ್ಯಾಟರಾಯನಪುರ ACP ಆಗಿ ಭರತ್ ರೆಡ್ಡಿ ಅವರೇ ಬರ್ತಾರೆ. ಅಂದ್ರೆ ಹೀಗೆ ಸರ್ಕಾರಕ್ಕೆ ಯಾರು ಒಬ್ರು ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನಕ್ಕೆ ಅಲ್ಲಿ ಮುಂದಾಗ್ತಾ ಇರಬೇಕು ಅನ್ನೋ ಒಂದು ಅಂಶ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಯಾರು ಹೇಳ್ತಾ ಇರ್ಬೇಕು ಸರ್ಕಾರಕ್ಕೆ ಇದು ತಪ್ಪಾಗ್ತಾ ಇದೆ ಅಂತ ಹೇಳಿ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಲಾ ಅಂಡ್ ಆರ್ಡರ್ ಅನ್ನೋದು ಸಾಕಷ್ಟು ಹದಗೆಡ್ತಾ ಇದೆ ಅನ್ನೋದು ಈಗ ಕರ್ನಾಟಕದಲ್ಲಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕಾಗ್ತಿದೆ. ಯಾಕಂದ್ರೆ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ. ಪ್ರತಿದಿನ ಒಂದಲ್ಲ ಒಂದು ಕ್ರೈಮ್ ಆಗ್ತಾನೆ ಇದೆ, ಅದು ಕೂಡ ಮೇಜರ್ ಕ್ರೈಮ್ಗಳಾಗ್ತಾ ಇರುವಂತದ್ದು. ಇದಕ್ಕೆ ಇನ್ನೊಂದು ಬೀಟ್ ಪೊಲೀಸರು ಕೂಡ ಏನಿದ್ದಾರೆ, ಅವರು ಯಾವಾಗ್ಲೂ ಕೂಡ ಅವರ ಒಂದು ಸರಹದ್ದು ಅಂತ ಏನಿರುತ್ತೆ, ಪೊಲೀಸ್ ಠಾಣೆಯ ಸರಹದ್ದು, ಅಲ್ಲಿ ತಿರ್ಗಾಡ್ಬೇಕಾಗತ್ತೆ. ಇಲ್ವಾದಲ್ಲಿ ಬೆಳಗ್ಗಿನ ಜಾವವೇ ಈ ರೀತಿಯಾದಂತ ಕ್ರೈಮ್ಗಳಾಗ್ತಾ ಇದ್ರೆ ಇನ್ನು ರಾತ್ರಿ ಹೊತ್ತು ಯಾವ ರೀತಿನಪ್ಪ ಅಂತ ಹೇಳಿ ಈಗಾಗಲೇ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ಳುವಂತಾಗಿರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಗೃಹ ಮಂತ್ರಿಗಳಾಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳಾಗಿರ್ಬೋದು ಅವರು ಕೂಡ ನಿಗಾ ಇಡಬೇಕಾಗತ್ತೆ. ಈ ಒಂದು ಕ್ರೈಮ್ ರೇಟ್ ಏನಿದೆ ಅದು ತಗ್ಗುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕಳೆದ ಬಾರಿ ಒಂದು ಭಾಷಣ ಮಾಡ್ಬೇಕಾದ್ರೆ CM ಕೂಡ ಹೇಳಿದ್ರು ಈ ಸಲ ಕ್ರೈಮ್ ರೇಟ್ ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳಿ. ಆದ್ರೆ ಅವರು ಭಾಷಣ ಮಾಡಿ ಆದ್ಮೇಲೆ ಒಂದು ಮೇಜರ್ ಆಗಿರುವಂತ ಡೆವಲಪ್ಮೆಂಟ್ ಗಳಾಗ್ತಾ ಇದೆ, ಮೇಜರ್ ಆಗಿರುವಂತ ಕ್ರೈಮ್ ಇನ್ಸಿಡೆಂಟ್ ಗಳು ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಫ್ರೀ ಹ್ಯಾಂಡ್ಸ್ ಬಿಡ್ಬೇಕಾಗತ್ತೆ. ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡುವಂತದ್ದೆಲ್ಲ ಆದ್ರೆ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಅಯ್ಯೋ ನಾವು ಟ್ರಾನ್ಸ್ಫರ್ ಆಗ್ತೀವಪ್ಪ, ಯಾಕೆ ನಮಗೆ ಇವೆಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಹಾಕೊಂಡು ಅವರು ಕೂಡ ತಮ್ಮ ಕೆಲಸವನ್ನ ಮಾಡೋದನ್ನು ಕೂಡ ನಿಲ್ಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸರು ಕೂಡ ಫ್ರೀ ಹ್ಯಾಂಡ್ ಬಿಟ್ರೆ ಅವರು ಕೂಡ ಖಂಡಿತವಾಗ್ಲೂ ಹೆಚ್ಚಿನ ಮತ್ತೆ ಒಳ್ಳೆಯ ಕೆಲಸ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಸುರ್ಬಿ. ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗೆ.